ಮೂಡಾ ಹಗರಣದಲ್ಲಿ ಮನಿ ಲಾಂಡ್ರಿಂಗ್ ಆಗಿಲ್ಲ, ಆದರೂ ಕೂಡ ಇಡಿ ಅಧಿಕಾರಿಗಳು ಈ ವಿಷಯವಾಗಿ ಎಂಟ್ರಿ ಆಗಿದ್ದಾರೆ ಅಂತ ಹೇಳಿ ಇಡಿ ವಿರುದ್ಧ ಸಚಿವ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ಇದೆಲ್ಲ ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ. ಮೂಡಾ ಹಗರಣದಲ್ಲಿ ಇಡಿ ಎಂಟ್ರಿ ವಿಷಯವಾಗಿ ಇದೀಗ ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ. ಯಾಕೋಸ್ಕರ ಇಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ, ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ, ECIR ಎಲ್ಲ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇದು ರಾಜಕೀಯ ಪ್ರೇರಿತವಾಗಿ ನಡೀತಾ ಇರೋದು. ಇಡಿ ವಿರುದ್ಧ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ ಇಡಿ ವಿರುದ್ಧ ಸಚಿವ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ನೋಡ್ರಿ, ಇಡಿ ರಾಜಕಾರಣ ಮಾಡ್ತಾ ಇದೆ. ನಾವೆಲ್ಲ ಹೇಳಿದ್ವಿ, ರಾಜಭವನ ರಾಜಕಾರಣಕ್ಕೆ ದುರ್ಬಳಕೆ ಆಗ್ತಾ ಇದೆ. ಈಗ ಇಡಿ ಅವರು ಸೋಮೋಟೋ ಆ ಕಟ್ಲೆ ದಾಖಲು ಮಾಡಿಕೊಳ್ಳುವುದಂದ್ರೆ ಏನು? ಪತ್ರಿಕೆಯಲ್ಲಿ ಬಂದ ಹಾಗೆ ಒಂದ್ ವೇಳೆ ಅವ್ರು ಸೋಮೋಟೋ ದಾಖಲೆ ಮಾಡಿಕೊಂಡಿದ್ರೆ ಯಾವ ಪ್ರಕರಣ ಬಗ್ಗೆ ಮಾತಾಡ್ತೀವಿ, ಆ ಪ್ರಕರಣ ಆದಾಗಲೆಲ್ಲ ಈ ಒಂದು ಮನಿ ಲಾಂಡ್ರಿಂಗ್ ಆಕ್ಟ್ ಇರಲೇ ಇಲ್ವಲ್ಲ. ಆದರೂ ಸಹಿತ ಅದರ ಮೇಲೆ ಆ ಒಂದು ಕಾನೂನನ್ನ ಉಪಯೋಗ ಮಾಡ್ತಕ್ಕಂಥದ್ದು ನಡೆದಿದೆ ಅಂದ್ರೆ ಎಲ್ಲೋ ದೊಡ್ಡ ಅಪರಾಧವನ್ನೇ ಇಡಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರಿಗೂ ಭಾವನೆ ಬರ್ತಾ ಇದೆ. ಇಡಿ ವಿರುದ್ಧನೂ ನಾವು ಕಾನೂನಿನ ಹೋರಾಟ ಮಾಡ್ತೀವಿ. ನೋಡ್ರಿ, ವಿರುದ್ಧ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಕಿಡಿಕಾರ್ತಾ ಇದ್ರು. ಜೊತೆಗೆ ಇಲ್ಲಿ ಮನಿ ಲಾಂಡ್ರಿಂಗ್ ಆಗೇ ಇಲ್ಲ, ಯಾಕೋಸ್ಕರ ಇಡಿ ಇಲ್ಲಿ ಎಂಟ್ರಿ ಆಗಿದೆ ಅನ್ನೋದೇ ನಮಗೆ ಅರ್ಥ ಆಗ್ತಿಲ್ಲ, ಇದೆಲ್ಲ ರಾಜಕೀಯ ಪ್ರೇರಿತವಾಗಿದೆ ಅನ್ನೋದಂತೂ ಮೇಲ್ನೋಟ ಗೊತ್ತಾಗ್ತಿದೆ ಅನ್ನೋದು ಮಾತನ್ನ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಮೂಡಾ ನಿವೇಶನ ವಾಪಸ್ ನೀಡಿರೋ ವಿಚಾರವಾಗಿಯೂ ನಿನ್ನೆಯಿಂದ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಸೊ ಈಗ ಕೋರ್ಟ್ ಏನ್ ಸಿಎಂ ರಾಜೀನಾಮೆಯನ್ನ ಕೇಳಲ್ಲ ಅಂತ ಹೇಳಿ ಕೋಲಾರದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯಾಯಯುತವಾಗಿ ಸಿಎಂ ಪತ್ನಿಗೆ ಸೈಟ್ ಸಿಕ್ಕಿತ್ತು, ಕಿರುಕುಳದಿಂದಾಗಿ ಸೈಟ್ ಅನ್ನ ವಾಪಸ್ ಕೊಡೋ ರೀತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಕೋಲಾರದಲ್ಲಿ ಬೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡು ಅಂತ ಹೇಳಿಲ್ಲ, ಸ್ವಇಚ್ಛೆಯಿಂದ ನನ್ನಿಂದ ಅವ್ರದ್ದು ರಾಜಕೀಯ ಜೀವನ ಎಲ್ಲೂ ಕಪ್ಪು ಚುಕ್ಕೆ ಇಲ್ದಂಥದ್ದು. ನ್ಯಾಯಯುತವಾಗಿ ನನಗೆ ಸೈಟ್ಸ್ ಬಂದಿದ್ರೂ ಸಹ ಇದೇ ಸೈಟ್ಗಳಿಂದ ಅವರಿಗೆ ವಿರೋಧ ಪಕ್ಷಗಳು ದಿನ ಅವರಿಗೆ ನೋವುಂಟು ಮಾಡ್ತಾ ಇದೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿ ನಿನ್ನೆ ದಿವಸ ಅವರು ತಮಗೆ ಮೂಡಾದಿಂದ ನ್ಯಾಯಯುತವಾಗಿ ಕೊಟ್ಟಿದ್ದಂಥ ಸೈಟ್ಗಳು ಆದರೂ ಸಹ ನನಗಿದು ಸಹವಾಸ ಬೇಡ, ಈ ಸೈಟ್ಗಳು ನನಗೆ ತೃಣಕ್ಕೆ ಸಮ, ನನ್ನ ಪತಿಯವರ ನೆಮ್ಮದಿ ಅವರ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.